Hello, everybody. This is the ninth session of Human Resource Management for the second semester BCom students of Mangalore University. In this session, you are going to study about the meaning and definition of human resource planning and objectives of human resource planning. This is the second chapter, that is human resource planning. ಮಾನವ ಸಂಪನ್ಮೂಲ ಯೋಜನೆ ಅಂತ ಇದರ ಡೆಫಿನಿಷನ್ಸ್ ವ್ಯಾಖ್ಯಾನ ಮತ್ತು ಇದರ ಉದ್ದೇಶಗಳನ್ನ ಈ ಒಂದು ಸೆಷನ್ ಅಲ್ಲಿ ನೀವು ಕಲಿತಾ ಇದ್ದೀರಿ. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂದ್ರೆ ಏನು? ಈ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅನ್ನ ಇಟ್ಸ್ ಆಲ್ಸೋ ನೋನ್ ಆಸ್ ಮ್ಯಾನ್ ಪವರ್ ಪ್ಲಾನಿಂಗ್, ವರ್ಕ್ ಫೋರ್ಸ್ ಪ್ಲಾನಿಂಗ್ ಅಂತ. ಮ್ಯಾನ್ ಪವರ್ ಪ್ಲಾನಿಂಗ್ ಮಾನವ ಸಂಪನ್ಮೂಲ ಯೋಜನೆ ಅಂತಲೂ, ಮತ್ತು ಮಾನವ ಶಕ್ತಿ ಆ, ಒಂದು ಮಾನವ ಶಕ್ತಿಯ ಯೋಜನೆ ಅಂತಲೇ ಹೇಳಿ, ಮತ್ತೆ ವರ್ಕ್ ಫೋರ್ಸ್ ಅಂದ್ರೆ ಉದ್ಯೋಗಿಗಳ ಒಂದು ಅಭಿವೃದ್ಧಿ ಅಂತ ಹೇಳುವಂಥದ್ದು ಕೂಡ ಇದರಲ್ಲಿ ಈ ರೀತಿ ಕೂಡ ಇದನ್ನ ಉಲ್ಲೇಖಿಸ್ತಾರೆ. ಇಟ್ಸ್ ಎ ಮ್ಯಾನೇಜರಿಯಲ್ ಫಂಕ್ಷನ್. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳುವಂಥದ್ದು ಒಂದು ಮ್ಯಾನೇಜರಿಯಲ್ ಫಂಕ್ಷನ್ ಅಂದ್ರೆ ವ್ಯವಸ್ಥಾಪನಾ ರೀತಿಯಲ್ಲಿ ಮಾಡುವಂತಹ ಒಂದು ಕಾರ್ಯ. ಯಾಕಾಗಿ ಮಾಡ್ತಾರೆ? ಏಮ್ಡ್ ಎಟ್ ಕೋಆರ್ಡಿನೇಟಿಂಗ್ ದ ರಿಕ್ವೈರ್ಮೆಂಟ್ಸ್, ಅಂದ್ರೆ ಏನು ಬೇಕಾಗಿದೆಯೋ ಡಿಫ್ರೆಂಟ್ ಟೈಪ್ ಆಫ್ ಎಂಪ್ಲಾಯೀಸ್ ಇಂದ ಆ, ಇವರಿಗೆ ಯಾವ ರೀತಿ ಏನೇನು ಅವರಲ್ಲಿ ಇರುವಂತಹ ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಂಪ್ಲಾಯೀಸ್ ಇಂದ ಇವರ ರಿಕ್ವೈರ್ಮೆಂಟ್ಸ್ ಗೆ ತಕ್ಕಾಗೆ ಅದನ್ನ ವರ್ಕ್ಗೆ ತಕ್ಕಾಗೆ ಕೋಆರ್ಡಿನೇಟ್ ಮಾಡ್ಕೊಳ್ಳುವಂಥದ್ದೇ ಇದರ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆಯ್ತಾ? ಎಂಪ್ಲಾಯೀಸ್ ಯಾವ ತರ ಬೇಕಾದ್ರೂ ಬಂದಿರಬಹುದು. ಆ ಎಂಪ್ಲಾಯೀಸ್ ಇಂದ ಇರುವಂತಹ ಕಂಪನಿಗೆ ಬೇಕಾದದ್ದನ್ನ ಅವರಿಂದ ಪಡೆಯೋದು. ಅದ್ ಪಡೆದು ಕಂಪನಿಗೆ ಅಗತ್ಯ ಇರುವ ರೀತಿಯಲ್ಲಿ ಅವರನ್ನ ಸಮನ್ವಯ ಮಾಡಿಕೊಡೋದೇ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆಗಿರುತ್ತೆ ಅಂತೇಳಿ. ಸೊ ಇಟ್ಸ್ ಎ ಪ್ರೋಸೆಸ್ ಆಫ್ ಎನ್ಶೂರಿಂಗ್ ದಿ ರೈಟ್ ನಂಬರ್ ಅಂಡ್ ಕೈಂಡ್ಸ್ ಆಫ್ ಎಂಪ್ಲಾಯೀಸ್ ಎಟ್ ರೈಟ್ ಪ್ಲೇಸಸ್ ಎಟ್ ದಿ ರೈಟ್ ಟೈಮ್. ಇದು ಒಂದು ಪ್ರಕ್ರಿಯೆ. ಯಾವ ರೀತಿಯ ಪ್ರಕ್ರಿಯೆ ಅಂತ ಹೇಳಿದ್ರೆ, ಎಂಪ್ಲಾಯೀಸ್ ಏನಿದ್ದಾರೆ, ಆ ಎಂಪ್ಲಾಯೀಸ್ ಸರಿಯಾದ ಸಂಖ್ಯೆಯಲ್ಲಿ ಎಷ್ಟು ಬೇಕೋ ಅಷ್ಟು, ಮತ್ತು ಯಾವ ರೀತಿಯ ಎಂಪ್ಲಾಯೀಸ್ ಬೇಕೋ ಅದು, ಮತ್ತೆ ಯಾವ ಒಂದು ಸ್ಥಳದಲ್ಲಿ ಅವರನ್ನ ನಿಯೋಜಿಸಬೇಕೋ ಅಲ್ಲಿ, ಮತ್ತೆ ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ಅವರನ್ನ ನಿಯೋಜಿಸೋದು ಅಥವಾ ಅವರನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್‌ನ ಒಂದು ಈ ಒಂದು ಪ್ರಕ್ರಿಯೆ ಬೇಕಾಗ್ತದೆ. ಇದು ಒಂದು ಪ್ರಕ್ರಿಯೆ. ಇದಕ್ಕಾಗಿಯೇ ಇರುವಂತದ್ದು. ಇವು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಮಾನವ ಸಂಪನ್ಮೂಲ ಯೋಜನೆಯಲ್ಲಿ ಇರುವಂತಹ 3 ಮುಖ್ಯವಾದಂತಹ, ಪ್ರಮುಖವಾದಂತಹ ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ಅಂಶಗಳು ಅಂದ್ರೆ, ಒಂದು ವರ್ಕ್ ಫೋರ್ಸ್ ಫೋರ್ಕಾಸ್ಟ್ ಅಂತ ಹೇಳಿದ್ರೆ, ಉದ್ಯೋಗಿಗಳೇನಿದ್ದಾರೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರ ಒಂದು ಫೋರ್ಕಾಸ್ಟ್ ಅಂತ ಹೇಳಿದ್ರೆ, ಅವರನ್ನ ಒಂದು ಬೇಕಾಗಿರುವಂತದ್ದು ಅದರ ಬಗ್ಗೆ ಮುನ್ಸೂಚನೆ ಅಂತ ಹೇಳಿ ಅರ್ಥ. ಎಷ್ಟು ಬೇಕು ಅಂತ ಹೇಳೋದನ್ನ ನೋಡ್ಕೊಳ್ಳೋದು. ಮ್ಯಾನ್ ಪವರ್ ಅಸೆಸ್ಮೆಂಟ್, ಅವರನ್ನ ಅಸೆಸ್ ಮಾಡ್ಕೊಳ್ಳೋದು. ಆಯ್ತಾ? ಅದು ಕೂಡ ಅಷ್ಟೇ. ಅಂಡ್ ಸ್ಟಾಫ್ ಪ್ರೋಗ್ರಾಮಿಂಗ್, ಸ್ಟಾಫಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇಲ್ಲಿ ಸಿಬ್ಬಂದಿಗಳಿಗೆ ಕಾರ್ಯಕ್ರಮಗಳು. ಈ ಮೂರನ್ನ ಇದು ಕಾನ್ಸಂಟ್ರೇಟ್ ಮಾಡೋದು. ಫಸ್ಟ್‌ದು ಎಷ್ಟು ಬೇಕಾಗಿದ್ದಾರೋ, ವರ್ಕ್ ಫೋರ್ಸ್ ಬೇಕಾಗಿರೋದ್ರ ಬಗ್ಗೆ ಚಿಂತಿಸುವಂಥದ್ದು. ಎರಡನೇದು ಅವರನ್ನ ಅಸೆಸ್ ಮಾಡೋದು. ಮೂರನೇದು ಅವರಿಗೆ ಆಗುವಂತಹ ಕೆಲವು ಕಾರ್ಯಕ್ರಮಗಳು. ಅವರಿಗೆ ಕಾರ್ಯಕ್ರಮಗಳನ್ನ ಆಯೋಜಿಸುವುದು. ನೆಕ್ಸ್ಟ್ ನೋಡುವ ಡೆಫಿನಿಷನ್. Bulla and Scott defined HRP, Human Resource Planning, as the process for ensuring that the human requirements of an organization are identified and plans are made for satisfying those requirements. ಈ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಏನಿದೆ, ಇದು ಒಂದು ಪ್ರೋಸೆಸ್ ಫಾರ್ ಎನ್ಶೂರಿಂಗ್ ದಟ್ ದಿ ಹ್ಯೂಮನ್ ರಿಕ್ವೈರ್ಮೆಂಟ್ಸ್ ಆಫ್ ಎನ್ ಆರ್ಗನೈಸೇಷನ್, ಏನು ಆರ್ಗನೈಸೇಷನ್ ಸಂಸ್ಥೆಗೆ ಬೇಕಾಗಿರುವಂತಹ ಮಾನವ ಅವಶ್ಯಕತೆಗಳು ಅದನ್ನ ಐಡೆಂಟಿಫೈ ಮಾಡೋದು, ಮತ್ತೆ ಅದಕ್ಕೆ ತಕ್ಕಾಗೆ ಯೋಜನೆಗಳನ್ನು ಮಾಡೋದು, ಮತ್ತೆ ಅದರಿಂದ ಒಂದು ತೃಪ್ತಿಕರವಾದಂತಹ ಒಂದು ರಿಕ್ವೈರ್ಮೆಂಟ್ಸ್ ಬೇಕಾದದ್ದನ್ನ ಪಡೆಯುವಂಥದ್ದು. ಇನ್ನು ರಸ್ ಸಿ ಎಫ್ ಅಂತ ಹೇಳುವಂಥವ್ರು, ಮ್ಯಾನ್ ಪವರ್ ಪ್ಲಾನಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಗೆಟಿಂಗ್ ದಿ ರೈಟ್ ನಂಬರ್ ಆಫ್ ಕ್ವಾಲಿಫೈಡ್ ಪೀಪಲ್ ಇನ್ ಟು ದಿ ರೈಟ್ ಜಾಬ್ ಅಟ್ ರೈಟ್ ಟೈಮ್ ಅಂತ ವ್ಯಾಖ್ಯಾನಿಸಿದ್ದಾರೆ. ಇದೊಂದು ಪ್ರೋಸೆಸ್. ಯಾವ ರೀತಿಯ ಪ್ರೋಸೆಸ್? ಆಫ್ ಗೆಟಿಂಗ್ ರೈಟ್ ನಂಬರ್ ಆಫ್ ಕ್ವಾಲಿಫೈಡ್ ಪೀಪಲ್, ಅಂದ್ರೆ ಸರಿಯಾದ ಸಂಖ್ಯೆಯಲ್ಲಿ ಕ್ವಾಲಿಫೈಡ್ ಹೇಳಿದ್ರೆ ಗುಣಮಟ್ಟದ ಒಂದು ಆ, ಆ, ಜನರನ್ನ ಉದ್ಯೋಗಕ್ಕೆ ತಗೊಳ್ಳೋದು, ಇನ್ ಟು ದಿ ಜಾಬ್ ಎಟ್ ದಿ ರೈಟ್ ಟೈಮ್, ಸರಿಯಾದ ಸಮಯಕ್ಕೆ ಅಂತೇಳಿ ಈ ಯೋಜನೆ ಮಾಡೋದನ್ನೇ ಇದನ್ನೇ ಹೇಳಿರುವಂತದ್ದು. ಇದು ಒಂದು ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ ಹೇಳುವಂತ ಒಂದು
ಪ್ರಕ್ರಿಯೆ, ಪ್ರೋಸೆಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ರೈಟ್ ನಂಬರ್ ಆಫ್ ಪೀಪಲ್, ಕ್ವಾಲಿಫೈಡ್ ಪೀಪಲ್, ರೈಟ್ ಜಾಬ್‌ಗೆ, ರೈಟ್ ಟೈಮ್‌ಗೆ ತೆಕೊಳ್ಬೇಕು ಅನ್ನೋದನ್ನ ಪ್ಲಾನ್ ಮಾಡುವಂತದ್ದು. ಆ ಒಂದು ಪ್ಲಾನ್ ಮಾಡುವ, ಯೋಜನೆ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಯೋಜಿಸುವಂತ ಪ್ರಕ್ರಿಯೆ ಅದನ್ನೇ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಇನ್ನು ಮೀನಿಂಗ್ ಕೂಡ ಕೊಟ್ಟಿದ್ದಾರಲ್ಲಿ. ಎಚ್-ಆರ್-ಪಿ ಈಸ್ ಕನ್ಸರ್ನ್ಡ್ ವಿತ್ ಫೋರ್ಕಾಸ್ಟಿಂಗ್ ಅಂಡ್ ಪ್ರಿಡಿಕ್ಟಿಂಗ್ ದಿ ನಂಬರ್ ಆಫ್ ಪೀಪಲ್. ಇದು ಒಂದು ಫೋರ್ಕಾಸ್ಟಿಂಗ್ ಅಂದ್ರೆ ಮುಂಚಿತವಾಗಿಯೇ, ಮುಂಗಡವಾಗಿಯೇ ತಿಳಿಸುವಂತದ್ದು. ಮತ್ತು ಇದು ಮುಂಗಡವಾಗಿಯೇ ಮುನ್ಸೂಚನೆಯನ್ನು ಕೊಡ್ತದೆ. ಎಷ್ಟು ದಿ ನಂಬರ್ ಆಫ್ ಪೀಪಲ್ ಬೇಕು, ವೂಮ್ ದಿ ಆರ್ಗನೈಸೇಷನ್ ಹ್ಯಾಸ್ ಟು ಹೈರ್, ಯಾರನ್ನ ಬಾಡಿಗೆಗೆ ತೆಕೊಳ್ಬೇಕು ಸಂಸ್ಥೆ, ಅಂಡ್ ಟ್ರೈನ್ ಮಾಡಬೇಕು, ಪ್ರಮೋಟ್ ಮಾಡಬೇಕು ಅವರನ್ನ ಕೊಟ್ಟಿರುವಂತಹ ಒಂದು ಅವಧಿಯಲ್ಲಿ ಅಂತ. ಕೊಟ್ಟಿರುವಂತಹ ಒಂದು ಅವಧಿಯಲ್ಲಿ ಯಾರನ್ನ ತೆಕೊಳ್ಬೇಕು ಸಂಸ್ಥೆಗೆ ಮತ್ತು ಯಾರನ್ನ ಟ್ರೈನ್ ಮಾಡಬೇಕು, ಯಾರನ್ನ ಪ್ರಮೋಟ್ ಮಾಡಬೇಕು. ರಿಕ್ರೂಟಿಂಗ್ ಅಂಡ್ ಸೆಲೆಕ್ಷನ್ ಬೇಸಿಕಲಿ ಕಮೆನ್ಸ್ ವಿತ್ ದಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಸೊ ಸಾಧಾರಣವಾಗಿ ಸಿಬ್ಬಂದಿ ನೇಮಕಾತಿ ಅಂತ ಹೇಳಿ ಬರ್ತದಲ್ಲ, ಆ ನೇಮಕಾತಿ ಮತ್ತು ಆಯ್ಕೆ ಪ್ರಕ್ರಿಯೆ ಏನಿದೆ ಅದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇಂದನೇ ಸ್ಟಾರ್ಟ್ ಆಗುವಂತದ್ದು. ಅಲ್ಲಿಂದನೇ ಕಮೆನ್ಸ್ ಆಗುವಂತದ್ದು. ಇನ್ನು ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ಫ್ಯೂಚರ್ ಪ್ಲಾನಿಂಗ್. ಫ್ಯೂಚರ್ ಪ್ಲಾನಿಂಗ್ ಪ್ರಕಾರ ಈಗ ಇದರಲ್ಲಿ ಯಾವ ರೀತಿ ಮುಂದೆ ವರ್ತಮಾನದಲ್ಲಿ ಈ ಒಂದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್‌ನಲ್ಲಿ ಹೇಗೆ ಬೇಕಾಗಿದೆ ಅಂತ ಹೇಳೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ, ಎಲ್ಲಿಂದ ಬೇಕು ಅನ್ನೋದನ್ನ. ಸೊ ಹಾಗಾಗಿ ಇಲ್ಲಿ ಆಬ್ಜೆಕ್ಟಿವ್ಸ್ ಅಲ್ಲಿ ಅದನ್ನ ಇಂಪಾರ್ಟೆಂಟ್ ಆಗಿ. ಸೊ ಫ್ಯೂಚರ್ ಪ್ಲಾನ್ಸ್ ಅಲ್ಲಿ ರಿಕ್ರೂಟ್ಮೆಂಟ್, ಎಚ್-ಆರ್ ಸ್ಟ್ರಾಟಜೀಸ್ ರಿಲೇಟೆಡ್ ಟು ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಕರಿಯರ್ ಡೆವಲಪ್ಮೆಂಟ್ ಇರ್ಬೋದು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹ್ಯೂಮನ್ ರಿಸೋರ್ಸ್ ಮನಸ್ಸಿನಲ್ಲಿಟ್ಟು ಅದನ್ನ ಆ ಒಂದು ಉದ್ಯೋಗಿಗಳಿಗೆ ಕೊಡಿಸುವಂತದ್ದನ್ನೇ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್‌ನ ಉದ್ದೇಶ ಆಗಿರುತ್ತೆ. ಇನ್ನು ಸ್ಕಿಲ್ ಇನ್ವೆಂಟರಿಂಗ್ ಅಂತ. ಸ್ಕಿಲ್ ಇನ್ವೆಂಟರಿಂಗ್ ಅಂತ ಹೇಳಿದ್ರೆ ಕೌಶಲ್ಯತೆ ಏನಿದೆ ಅದನ್ನ ಇನ್ವೆಂಟ್ ಮಾಡೋದು. ಅಂತ ಹೇಳಿದ್ರೆ ಅವರಿಗೆ ಒಂದು ಅವಕಾಶಗಳನ್ನ ಕೊಟ್ಟು ಅವರಲ್ಲಿರುವಂತದ್ದನ್ನ ಹೆಚ್ಚಿನದನ್ನ ಪಡೆಯುವಂತದ್ದು. ಹೆಚ್ಚಿನದಾಗಿ. ಇಟ್ ಪ್ರೊವೈಡ್ಸ್ ದಿ ಇನ್ಫಾರ್ಮೇಷನ್ ಆನ್ ವಿಚ್ ರಿಕ್ರೂಟೀಸ್ ಬೇಸ್ ದೇರ್ ಆಕ್ಟಿವಿಟೀಸ್ ಅಂಡ್ ಇಟ್ ರಿವೀಲ್ಸ್ ವಾಟ್ ಗ್ಯಾಪ್ಸ್ ದೇರ್ ಆರ್ ಬಿಟ್ವೀನ್ ದಿ ಡಿಮಾಂಡ್ ಫಾರ್ ಅಂಡ್ ಸಪ್ಲೈ ಆಫ್ ಪೀಪಲ್ ವಿತ್ ಪರ್ಟಿಕ್ಯುಲರ್ ಸ್ಕಿಲ್ಸ್ ಅಂತ. ಅಂದ್ರೆ ಯಾವ ಸ್ಕಿಲ್ ಅನ್ನ ಸಂಸ್ಥೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಆ ಸ್ಕಿಲ್ ಅವರಲ್ಲಿ ಉಂಟಾ ಇಲ್ವಾ ಅಂತೇಳಿ ನೋಡುವಂಥದ್ದು. ಆ ಸ್ಕಿಲ್ ಅವರಲ್ಲಿ ಉಂಟಾ ಇಲ್ವಾ ಅಂತ ಹೇಳುವಂಥದ್ದು. ಆ ಗ್ಯಾಪ್ ಅನ್ನ ತುಂಬಿಸುವಂಥದ್ದು. ಇವರ ಬೇಡಿಕೆ ಏನು? ಆ ಎಂಪ್ಲಾಯೀಸ್ ಮಾಡುವಂತಿರುವಂತಹ ಸಪ್ಲೈ ಏನು ಅಂತ ಹೇಳೋದನ್ನ ನೋಡ್ಕೊಂಡು ಸ್ಕಿಲ್ ಇನ್ವೆಂಟರಿಂಗ್ ಅಂತ. ಸ್ಕಿಲ್ ಕೌಶಲ್ಯತೆ ಏನಿದೆ ಅದನ್ನ ಸ್ಟಾಕ್ ರೀತಿಯಲ್ಲಿ ಅದನ್ನ ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳೋದೇ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಇನ್ವೆಂಟರಿ ಅಂತ ಹೇಳಿದ್ರೆ ಕಾಸ್ಟಿಂಗ್ ಅಲ್ಲಿ ಕೇಳಿರ್ತೀರಾ. ಇನ್ವೆಂಟರಿ ಅಂತ ಹೇಳಿದ್ರೆ ಕೂಡ ಸ್ಟಾಕ್ ಅಂತ ಅರ್ಥ. ಇನ್ವೆಂಟಿಂಗ್ ಅಂತ ಹೇಳಿದ್ರು ಕೂಡ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕೂಡ ಅರ್ಥ ಆಗುತ್ತೆ. ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಈ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಏನಿದೆ ಇದು ವಾಟ್ ಟೈಪ್ ಆಫ್ ಪ್ಲಾನಿಂಗ್ ಅವರಿಗೆ ಕೊಡಬೇಕು, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅವರಿಗೆ ಕೊಡಬೇಕು ಅನ್ನೋದನ್ನ, ನ್ಯೂ ರಿಕ್ರೂಟೀಸ್‌ಗೆ ಯಾವ ತರ, ಆಲ್ರೆಡಿ ಇರುವಂತ ರಿಕ್ರೂಟೀಸ್‌ಗೆ ಯಾವ ತರ, ಮತ್ತೆ ಲಾಂಗರ್ ಪೀರಿಯಡ್ ಟ್ರೈನಿಂಗ್ ಕೊಡ್ಬೇಕಾ, ಸ್ಪೆಷಲೈಸ್ಡ್ ಟ್ರೈನಿಂಗ್ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಏನಿದೆ ಅದರ ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು ಎಚ್-ಆರ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಕಾಸ್ಟ್ ರಿಡಕ್ಷನ್ ಮಾಡಬೇಕು. ಆಗನೇ ಏನಾಗುತ್ತೆ ಸಂಸ್ಥೆಯಲ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಎಫಿಷಿಯಂಟ್ ಸ್ಟಾಫ್ಸ್ ಬೇಕು. ಈವನ್ ಮೋರ್ ಇಂಪಾರ್ಟೆಂಟ್ ವೆನ್ ನ್ಯೂ ವೆಂಚರ್ಸ್ ಆರ್ ಪ್ರಾಜೆಕ್ಟ್ಸ್ ಆರ್ ಕನ್ಸಿಡರ್ಡ್. ಹೊಸ ಒಂದು ವೆಂಚರ್ಸ್ ಅಂತ ಹೇಳಿದ್ರೆ ಹೊಸ ಪ್ರಾಜೆಕ್ಟ್‌ಗಳನ್ನ ಕೈಗೆ ತಗೊಂಡಿದ್ದಾಗ ಅವರಿಗೆ ಮಾಹಿತಿ ಬೇಕಾಗ್ತದೆ. ಏನು ಈ ಒಂದು ಹ್ಯೂಮನ್ ರಿಸೋರ್ಸ್ ಕಾಸ್ಟಿಂಗ್ ಎಷ್ಟು, ನೆಕ್ಸ್ಟ್ ಎಷ್ಟಾಗುತ್ತೆ, ಹೆಚ್ಚಾಗುತ್ತಾ, ಕಮ್ಮಿ ಆಗುತ್ತಾ, ಈಗ ಪ್ರೆಸೆಂಟ್ ಇರುವ ವರ್ಕ್ ಫೋರ್ಸ್ ಇಂದಾನೇ ನಾವು ಈ ಹೊಸ ಪ್ರಾಜೆಕ್ಟ್ ಅನ್ನ ಸರಿದೂಗಿಸ್ಬೇಕಾಗ್ಬೋದಾ ಇಲ್ವಾ ಅಂತ ಹೇಳೋದನ್ನ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅವರಿಗೆ ತಿಳಿಸಬೇಕಾಗುತ್ತೆ. ಅದರ ಉದ್ದೇಶ. ನೆಕ್ಸ್ಟ್ ರಿಡಂಡೆನ್ಸಿ ಪ್ಲಾನಿಂಗ್ ಅಂತ. ರಿಡಂಡೆನ್ಸಿ ಪ್ಲಾನಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಟೂಲ್. ಇದು ಒಂದು ಇಂಪಾರ್ಟೆಂಟ್ ಉಪಕರಣ ಆಗಿರ್ತದೆ. ಏನು ಕಂಡುಹಿಡಿಯುವುದರಲ್ಲಿ ಯಾವುದನ್ನ ಫ್ಯೂಚರ್ ರಿಡಂಡೆನ್ಸೀಸ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಬರುವಂತಹ ಕೆಲವು ಏನು ಸಮಸ್ಯೆಗಳಿರ್ಬೋದು ಅಥವಾ ಒಂದು ಫ್ಯೂಚರ್ ಅಲ್ಲಿ ಬರುವಂತಹ ಆ, ಸಮಸ್ಯೆಗಳೇ ಅಂತಲ್ಲ, ಯಾವ ರೀತಿ ಅವಕಾಶಗಳಿದೆ ಅನ್ನೋದನ್ನು ಕೂಡ ಆಗ್ಬೋದು. ವರ್ತಮಾನದ ಅವಕಾಶಗಳು ಅಂತ ಹೇಳಿ ಹೇಳ್ಬೋದು. ದೇರ್ ಫಾರ್ ಅಲೌಸ್ ರಿಮಿಡಿಯಲ್ ಆಕ್ಷನ್ ಟು ಬಿ ಟೇಕನ್. ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಸೂಚಿಸುವಂತ ಒಂದು ಆಕ್ಷನ್ ಅನ್ನ ತೆಕ್ಕೊಳ್ಳೋದು. ಸಚ್ ಆಸ್ ರಿಕ್ರೂಟ್ಮೆಂಟ್ ಫ್ರೀಸಸ್ ಅಂತ ಹೇಳಿದ್ರೆ
ಸಮಸ್ಯೆಗಳಾಯ್ತು ಅಂತ ಹೇಳಿದ್ರೆ ರಿಕ್ರೂಟ್‌ಮೆಂಟ್ ನೇಮಕಾತಿಯನ್ನ ಹೇಗೆ ತಡೆ ಹಿಡಿದು ಬಿಡೋದು? ಅಥವಾ ನೇಮಕಾತಿಯನ್ನು ಹೇಗೆ ನಿಲ್ಲಿಸ್ಬಿಡೋದು? ಅಥವಾ ಹೇಗೆ ಬೇಗ ರಿಟೈರ್ಮೆಂಟ್ ಆದ್ರೂ ಕೊಟ್ಟು ವರ್ಕರ್ಸ್ ಅನ್ನ ಕಳಿಸ್ಬಿಡೋದು ಅಂತ. ಅಂದ್ರೆ ತುಂಬಾ ಸಮಸ್ಯೆ ಆಗುವಾಗ ಸುಮ್ಮನೆ ಪೇಮೆಂಟ್ ಮಾಡ್ಲಿಕ್ಕೆ ಆಗಲ್ಲಲ್ಲ. ಸೊ ಅಂಥದ್ದು ಕೂಡ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಲ್ಲೇ ಬರುವಂಥದ್ದು. ನೆಕ್ಸ್ಟ್ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳಿ. ಅಂದ್ರೆ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳಿದ್ರೆ ಸಂಬಳವನ್ನ ಕೇಳುವಂತದ ಒಂದು ಅವರ ಒಂದು ಕೆಪಾಸಿಟಿ ಏನಿದೆ ವರ್ಕರ್ಸ್ ಸಾಧಾರಣವಾಗಿ ಟ್ರೇಡ್ ಯೂನಿಯನ್‌ಗಿರುತ್ತೆ. ಅವರು ಸಾಧಾರಣವಾಗಿ ಈ ಒಂದು ಬಾರ್ಗೇನಿಂಗ್ ಪ್ರೋಸೆಸ್ ಅನ್ನ ಮಾಡ್ತಾರೆ. ಇಟ್ ಈಸ್ ಪಾರ್ಟಿಕ್ಯುಲರ್ಲಿ ಲಾಂಗ್ ಟರ್ಮ್ ತಕೊಳ್ಳುತ್ತೆ ಈ ನೆಗೋಷಿಯೇಷನ್ ಅಂತ ಹೇಳಿದ್ರೆ ವರ್ಕರ್ಸ್ ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ ಲಾಕ್ ಡೌನ್ ಅಥವಾ ಕೆಲಸವನ್ನು ನಿಲ್ಲಿಸ್ಬಿಡ್ತಾರೆ. ಆಯ್ತಾ? ಅವ್ರಿಗೆ ಬೇಕಾದಂತಹ ಒಂದು ಸ್ಯಾಲರಿ ಅಥವಾ ಅವರಿಗೆ ಇಮೋಲ್ಯುಮೆಂಟ್ಸ್ ಅವರಿಗೆ ಸಿಗ್ಲಿಲ್ಲ ಅಂದ್ರೆ. ಸೊ ಹಾಗಾಗಿ ಏನಾಗುತ್ತೆ, ಆಗ ಅದು ದೀರ್ಘಕಾಲವರೆಗೆ ನಡೆಯುತ್ತೆ. ಮ್ಯಾನೇಜ್ಮೆಂಟಿಗೂ ಒಪ್ಪಿಗೆ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಹೇಳೋದನ್ನ ವರ್ಕರ್ಸ್‌ಗೆ ಒಪ್ಪಿಗೆ ಆಗೋದಿಲ್ಲ. ಆಗ ಅದು ದೀರ್ಘಕಾಲವಾಗಿ ನಡೆಯುವಾಗ ಆ ಕಲೆಕ್ಟಿವ್ ಬಾರ್ಗೇನಿಂಗ್ ಏನಿದೆ ಅದನ್ನ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಒಂದು ಎಚ್.ಆರ್ ಮ್ಯಾನೇಜರ್ ಮಾತ್ರ ಅವರಿಬ್ಬರ ನಡುವೆ ಮಿಡ್ಲ್ ಮ್ಯಾನ್ ಆಗಿ ಇದ್ದು ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಕಲೆಕ್ಟಿವ್ ಬಾರ್ಗೇನಿಂಗ್ ಅನ್ನ ಹೇಗೆ ಮಾಡ್ಬೋದು? ಇಂಥ ಸಂದರ್ಭದಲ್ಲಿ ಹೇಗೆ ನಡೆಸ್ಬೋದು? ಅನ್ನೋದನ್ನ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅದರ ಮುಖ್ಯ ಉದ್ದೇಶ ಆಗಿರ್ತದೆ. ಅದನ್ನ ಯಾವ ರೀತಿ ಆ ಒಂದು ಒಳ್ಳೆಯ ರೀತಿಯಲ್ಲಿ ಸುಗಮವಾಗಿ ಬಗೆಹರಿಸಬಹುದು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಸೋರ್ಸಸ್ ಅಂತ. ಅಡ್ಮಿನಿಸ್ಟ್ರೇಟಿವ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತ. ಆಡಳಿತ ಸಂಪನ್ಮೂಲಗಳು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಪ್ರಕಾರ ಅಕೊಮಡೇಷನ್ಸ್ ಅವರಿಗೆ ಯಾರು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಇದಾರಲ್ಲ ಅವರಿಗೆ ಅಕೊಮಡೇಷನ್ ಇರ್ಬೋದು ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಒಳ್ಳೆ ಉತ್ತಮ ಫೆಸಿಲಿಟೀಸ್ ಗಳನ್ನ ಕೊಡುವಂಥದ್ದು ಅವರಿಗೆ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಅವರಿಗೆ ತೋರ್ಪಡಿಸುವ ಹಾಗೆ ಇರಬೇಕು. ಸೊ ಆ ತರದನ್ನ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇಂದ ಮಾಡಲ್ಪಡ್ತದೆ ಅಂತೇಳಿ ಆ ರೀತಿಯ ಅಡ್ಮಿನಿಸ್ಟ್ರೇಟಿವ್ ರಿಸೋರ್ಸಸ್ ಅನ್ನ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆಬ್ಜೆಕ್ಟಿವ್ಸ್. ಥ್ಯಾಂಕ್ ಯು.